ಪ್ರತಿನಿತ್ಯ ನಮ್ಮ ಜನರನ್ನ ರಂಜಿಸುವಂತಹ ಒಂದೇ ಒಂದು ಎಂಟರ್ಟೈನ್ಮೆಂಟ್ ಅಂತ ಅಂದ್ರೆ ಅದು ಸೀರಿಯಲ್. ಪ್ರತಿ ಸಂಜೆ ಆಯಿತು ಅಂತಂದ್ರೆ ಮನೆಯಲ್ಲೂ ಕೂಡ ಸೀರಿಯಲ್ ಅನ್ನ ನೋಡ್ತಾರೆ. ಅದರಲ್ಲೂ ಕಲರ್ಸು, ಝೀ ಅಂತ ಹೇಳಿ ಈ ರೀತಿಯಾಗಿ ಬರುವ ಅನೇಕ ಸೀರಿಯಲ್ಗಳನ್ನ ನೋಡುಗರು ಹೆಚ್ಚೇ ಇದ್ದಾರೆ. ಆದ್ರೆ ಇತ್ತೀಚೆಗೆ ಅದ್ಯಾಕೋ ಗೊತ್ತಿಲ್ಲ, ಕಲರ್ಸ್ ಕನ್ನಡ ತನ್ನ ಸೀರಿಯಲ್ ಡಿಮ್ಯಾಂಡ್ ಅನ್ನ ಕಮ್ಮಿ ಮಾಡ್ಕೋಬಿಟ್ಟಿದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಜನರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತ ಸೀರಿಯಲ್ ಅನ್ನ ನೋಡುವುದಕ್ಕೆ ಇಷ್ಟಪಡ್ತಿಲ್ಲ. ಕತೆ ಚೆನ್ನಾಗಿಲ್ವೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿಯೇ 18ನೇ ವಾರದ TRPಯಲ್ಲಿ ಕಲರ್ಸ್ ಕನ್ನಡದ ಎಲ್ಲ ಸೀರಿಯಲ್ಗಳು ಮಖಾಡೆ ಮಲಗಿಬಿಟ್ಟಿದೆ. 9 ಸೀರಿಯಲ್ಗಳ ಪೈಕಿ 9 ಸೀರಿಯಲ್ಗಳನ್ನು ಕೂಡ ಟಾಪ್ ಸ್ಥಾನದಲ್ಲಿ ಇರೋದು ಝೀ ಕನ್ನಡದ್ದೇನೆ. ನಂಬರ್ 1 ನಿಂದ ನಂಬರ್ 9 ವರೆಗೂ ಝೀ ಕನ್ನಡದ ಎಲ್ಲ ಸೀರಿಯಲ್ಗಳು 1, 2, 3 ಅಂತ ಹೀಗೆ ಸೀರೀಸ್ ಆಗಿ ಟಾಪ್ ಸ್ಥಾನವನ್ನು ಪಡ್ಕೊಂಡಿದೆ. 9ರ ತನಕವೂ ಕಲರ್ಸ್ ಕನ್ನಡದ ಯಾವುದೇ ಸೀರಿಯಲ್ಗಳು ಟಾಪ್ ಸ್ಥಾನಕ್ಕೆ ಬಂದೇ ಇಲ್ಲ. ಹಾಗಿದ್ರೆ ಝೀ ಕನ್ನಡದ ಯಾವೆಲ್ಲ ಸೀರಿಯಲ್ಗಳು ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದೆ, ಯಾವ ಸೀರಿಯಲ್ ಅಗ್ರಸ್ಥಾನದಲ್ಲಿ ಇದೆ, ಯಾವುದು ಇಷ್ಟ ಆಗಿದೆ, ಯಾವುದು ಕೊನೆ ಸ್ಥಾನದಲ್ಲಿ ಇದೆ, ಯಾವ ಸೀರಿಯಲನ್ನು ವೈಂಡ್ ಅಪ್ ಮಾಡ್ತಾರೆ, ಯಾವ ಸೀರಿಯಲನ್ನು ಮುಗಿಸಿಬಿಡ್ತಾರೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. 18ನೇ ವಾರದ ಧಾರಾವಾಹಿಗಳ TRP ರೇಟಿಂಗ್ಸ್ ಹೊರಬಿದ್ದಿದೆ. ಆ TRP ಲೆಕ್ಕಾಚಾರದಲ್ಲಿ ಝೀ ಕನ್ನಡದ ಎಲ್ಲ ಧಾರಾವಾಹಿಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ. ಜನರಿಗೆ ಝೀ ಕನ್ನಡದ ಸೀರಿಯಲ್ಗಳು ಇಷ್ಟ ಆಗಿದೆ. ಅದರಲ್ಲಿ ಮೊದಲನೇ ಸ್ಥಾನ ಅಂತ ನಾವು ನೋಡೋದಾದ್ರೆ 17ನೇ ವಾರ 2ನೇ ಸ್ಥಾನವನ್ನು ಪಡೆದಿದ್ದ ಅಣ್ಣಯ್ಯ ಇದೀಗ 18ನೇ ವಾರದಲ್ಲಿ TRPಯಲ್ಲಿ ಮೊದಲ ಸ್ಥಾನಕ್ಕೆ ಜಿಗಿದು ಬಿಟ್ಟಿದೆ. ಇನ್ನು ಈ ಧಾರಾವಾಹಿ 7.7 ನಗರ ಮತ್ತು ಗ್ರಾಮೀಣ ಅಂದರೆ ಸಿಟಿ ಮತ್ತು ಹಳ್ಳಿಗಳಲ್ಲಿ 7.7 TRPಯನ್ನು ಪಡೆದು ಟಾಪ್ ಸ್ಥಾನದಲ್ಲಿ ಇದೆ. ಅಣ್ಣಯ್ಯ ಸೀರಿಯಲ್ ನೋಡುಗರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹೊಸದಾಗಿ ಶುರುವಾದಾಗಿನಿಂದ ಇಲ್ಲಿವರೆಗೂ ಕೂಡ ಟಾಪ್ ಸ್ಥಾನವನ್ನು ಪಡ್ಕೊಂಡೇ ಮುಂದುವರ್ಕೊಂಡು ಬರ್ತಾ ಇದೆ. ಇನ್ನು 2ನೇ ಸ್ಥಾನ ಯಾವ ಸೀರಿಯಲ್ ಇದೆ ಅನ್ನೋದನ್ನು ನೋಡೋದಾದ್ರೆ 3 ತಿಂಗಳ ಹಿಂದಷ್ಟೇ ಪ್ರಸಾರವನ್ನು ಆರಂಭಿಸಿದ ಝೀ ಕನ್ನಡದ ನಾ ನಿನ್ನ ಬಿಡಲಾರೆ ಧಾರಾವಾಹಿ 18ನೇ ವಾರದ TRPಯಲ್ಲಿ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದೆ. 17ನೇ ವಾರ ಮೊದಲ ಸ್ಥಾನದಲ್ಲಿ ಇತ್ತು ಈ ಸೀರಿಯಲ್. ಇದೀಗ 7.4 ರೇಟಿಂಗ್ ಅನ್ನು ಪಡ್ಕೊಂಡು 2ನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಡ್ಕೊಂಡಿದೆ. ನಿಜವಾಗ್ಲೂ ಕೂಡ ಶುರುವಾದ 3 ತಿಂಗಳಲ್ಲಿ ಈ ರೀತಿಯಾಗಿ 2ನೇ ಸ್ಥಾನವನ್ನು ನಾನಿನ್ನ ಬಿಡಲಾರೆ ಪಡ್ಕೊಂಡಿದೆ ಅಂತ ಅಂದರೆ ಇದಕ್ಕಿಂತ ಖುಷಿ ಆಗಬೇಕಾಗಿರೋ ವಿಚಾರ ಇನ್ನೇನಿದೆ ಹೇಳಿ. ಇನ್ನು ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿರುವಂಥ ಅಣ್ಣಯ್ಯ ಕೂಡ ಸಿಕ್ಕಾಬಟ್ಟೆ ಖುಷಿಯಲ್ಲಿದ್ದಾನೆ. ಇನ್ನು ನಂಬರ್ 3 ಸ್ಥಾನವನ್ನು ಪಡ್ಕೊಂಡ ಸೀರಿಯಲ್ ಯಾವುದು ಅಂತ ನೋಡೋದಾದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ 18ನೇ ವಾರದ TRPಯಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಈ ಹಿಂದೆ ಇದೇ ಸೀರಿಯಲ್ ಮೊದಲ ಸ್ಥಾನವನ್ನು ಪಡ್ಕೊಂಡಿತ್ತು. ಬರ್ತಾ 2ನೇ ಸ್ಥಾನಕ್ಕೂ ಬಂದಿತ್ತು. ಇದೀಗ ರೇಟಿಂಗ್ನಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದ್ದು 7.4 ರೇಟಿಂಗ್ ಸಿಕ್ಕಿದೆ. ಈ ಕಾರಣಕ್ಕಾಗಿ ಈ ಸೀರಿಯಲ್ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಲ್ಲಿಗೆ ನಂಬರ್ 1, ನಂಬರ್ 2, ನಂಬರ್ 3 ಸ್ಥಾನವನ್ನು ಝೀ ಕನ್ನಡ ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಎಲ್ಲರ ಹುಬ್ಬೇರಿಸಿದೆ. ಇನ್ನು ನಂಬರ್ 4, 5 ಯಾವುದು ಅಂತಂದರೆ ಅದು ಕೂಡ ಝೀ ಕನ್ನಡದ ಸೀರಿಯಲ್ಗಳು. ಹೌದು, ಝೀ ಕನ್ನಡದ ಲಕ್ಷ್ಮೀ ನಿವಾಸ 18ನೇ ವಾರದ TRPಯಲ್ಲಿ 6.9 ಸ್ಥಾನವನ್ನು ಪಡ್ಕೊಂಡು 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ನಗರ ಪ್ರದೇಶದಲ್ಲಿ 6.1 ರೇಟಿಂಗನ್ನು ಪಡೆದಿದೆ. ಮೊದಲಿಗೆ ಲಕ್ಷ್ಮೀ ನಿವಾಸ ಟಾಪ್ 1 ಸ್ಥಾನವನ್ನು ಪಡ್ಕೊಂಡಿತ್ತು. ನೋಡುಗರಿಗೆ ಈ ಸೀರಿಯಲ್ ತುಂಬಾ ಇಷ್ಟನೂ ಆಗಿತ್ತು. ಕುಟುಂಬದವರು ಕೂತು ನೋಡುವಂಥ ಸೀರಿಯಲ್ ಇದಾಗಿತ್ತು. ಆದರೆ ಚಿನ್ನುಮರಿ ಹಾವಳಿ ಕಮ್ಮಿ ಆಗ್ತಾ ಇದ್ದ ಹಾಗೇನೆ ಜಯಂತ್ ಹಾವಳಿ ಕಡಿಮೆ ಆಗ್ತಾ ಇದ್ದ ಹಾಗೇನೆ TRPಯಲ್ಲಿ ಯಾಕೋ ಬದಲಾವಣೆ ಆಗಿದೆ. ಆ ಕಾರಣಕ್ಕಾಗಿ 4ನೇ ಸ್ಥಾನಕ್ಕೆ ಲಕ್ಷ್ಮೀ ನಿವಾಸ ಸೀರಿಯಲ್ ಬಂದಿದೆ. ಇನ್ನು 5ನೇ ಸ್ಥಾನವನ್ನು ನಾವು ನೋಡೋದಾದ್ರೆ ಅದು ಅಮೃತಧಾರೆ ಸೀರಿಯಲ್. 18ನೇ ವಾರ ಅಮೃತ ಧಾರಾವಾಹಿಗೆ ಸಿಕ್ಕ TRP ಎಷ್ಟು ಎಂಬುದನ್ನು ನೋಡೋದಾದ್ರೆ 6.2 ರೇಟಿಂಗ್ ಪಡೆದಿದೆ. 5ನೇ ಸ್ಥಾನದಲ್ಲಿ ಇದೆ. 17ನೇ ವಾರಕ್ಕೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಅಮೃತಧಾರೆ TRPಯಲ್ಲಿ ಏರಿಕೆ ಆಗಿದೆ. ಈ ಹಿಂದೆ ತಾಯಿಯ ಎಪಿಸೋಡ್ ಪ್ರಸಾರವಾದಾಗ ಮೊದಲ ಸ್ಥಾನವನ್ನು ಪಡ್ಕೊಂಡಿತ್ತು. ಕತೆ ಕೂಡ ಚೆನ್ನಾಗೇ ಇದೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಇರೋ ಪಾತ್ರಗಳ ನಡುವೆ ಸುತ್ತಿವರಿತಾ ಇರೋದ್ರಿಂದ ವಿಲನ್ ಸಾಕಷ್ಟು ಬಾರಿ ಸಿಕ್ಕಿ ಹಾಕೊಂಡ್ರು ಅದಕ್ಕೆ ಯಾವುದೇ ಪ್ರಯೋಜನ ಇಲ್ಲದೆ ಇರೋದ್ರಿಂದ ಕತೆ ಸ್ವಲ್ಪ ಮಟ್ಟಿಗೆ ಡಮ್ಮಿ ಆಗಿದೆ ಅಂತ ಕಾಲೆಳೆಯುವ ಕೆಲಸವನ್ನು ಕೂಡ ವೀಕ್ಷಕರು ಮಾಡ್ತಾ ಇದ್ರು. ಹಾಗಾಗಿ ಕತೆ ಸುತ್ತಲೇ ಸುತ್ತುತ್ತಿದೆ ಅನ್ನುವಂಥ ಕಾರಣಕ್ಕೂ ಏನು ಗೊತ್ತಿಲ್ಲ, TRPಯಲ್ಲಿ ಕುಸಿತವಾಗಿದೆ. 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಝೀ ಕನ್ನಡದ ಬ್ರಹ್ಮಗಂಟು ಸೀರಿಯಲ್
ಸೀರಿಯಲ್ 18ನೇ ವಾರದ TRPಯಲ್ಲಿ 5.9 ರೇಟಿಂಗ್ಸನ್ನು ಪಡೆದು 6ನೇ ಸ್ಥಾನದಲ್ಲಿದೆ. ಕಳೆದ 2-3 ವಾರಗಳಿಂದ ಈ ಸೀರಿಯಲ್ TRPಯಲ್ಲಿ ಏರಿಕೆ ಕಾಣ್ತಾನೆ ಇಲ್ಲ. ಯಾಕಂದರೆ ಈ ಹಿಂದೆ ಬ್ರಹ್ಮಗಂಟ ಸೀರಿಯಲ್ ಕೂಡ ಶುರುವಾದಾಗ ನಂಬರ್ 1, ನಂಬರ್ 2, ನಂಬರ್ 3 ಸ್ಥಾನವನ್ನು ಪಡ್ಕೊಂಡು ಇದ್ದೂ ಇದೆ. ಅದಾದ ನಂತರ 8, 9ನೇ ಸ್ಥಾನಕ್ಕೆ ಬಂದಿದ್ದೂ ಇದೆ. ಈಗ ಸ್ವಲ್ಪ ಕತೆ ಚೆನ್ನಾಗಿ ಸಾಗ್ತಾ ಇದೆ ಅನ್ನುವಂಥ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿದೆ. ಆದರೆ 6ನೇ ಸ್ಥಾನಕ್ಕೆ ಬ್ರಹ್ಮಗಂಟು ಸೀರಿಯಲ್ ತೃಪ್ತಿಯನ್ನು ಪಡ್ಕೊಳ್ತಾ ಇದೆ. ಇನ್ನು ಬೇಸರದ ಸಂಗತಿ ಮತ್ತು ಶಾಕಿಂಗ್ ಸಂಗತಿ ಅಂತಂದರೆ, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಬಹು ವರ್ಷಗಳಿಂದ ಪ್ರಸಾರವಾಗ್ತಿದ್ದಂಥ ಸೀರಿಯಲ್. ಬಹು ವರ್ಷಗಳ ಕಾಲ ಒಂದೇ ಸ್ಥಾನವನ್ನು ಪಡ್ಕೊಂಡು ಅದು ಮೊದಲ ಸ್ಥಾನ, ಅಗ್ರ ಸ್ಥಾನದಲ್ಲೇ ಯಾವಾಗಲೂ ಕೂಡ ಇರ್ತಾ ಇತ್ತು. ಆದರೆ ಇದೀಗ ಎಷ್ಟರ ಮಟ್ಟಿಗೆ ಕಥೆಯಲ್ಲಿ ಸತ್ವ ಅನ್ನೋದು ಇಲ್ಲ, ಅಥವಾ ಪುಟ್ಟಕ್ಕನ ಮಕ್ಕಳು ಕತೆ ಇಷ್ಟನೇ ಆಗ್ತಿಲ್ಲ, ಬದಲಾದ ಸ್ನೇಹ ನನ್ನ ನೋಡೋದಕ್ಕೆ ಜನ ಒಪ್ಕೊಳ್ತಾನೆ ಇಲ್ಲ ಅಂತ ಅಂದರೆ 18ನೇ ವಾರದ TRP ರೇಟಿಂಗ್ಸ್ನಲ್ಲಿ 4.6 TRPಯನ್ನು ಪಡೆದು 7ನೇ ಸ್ಥಾನಕ್ಕೆ ಪುಟ್ಟಕ್ಕನ ಮಕ್ಕಳು ಬಂದಿದೆ. ನಿಜವಾಗ್ಲೂ ದೊಡ್ಡ ದೊಡ್ಡ ಕಲಾವಿದರಿದ್ರೂ ಕೂಡ 7ನೇ ಸ್ಥಾನನ ಅಂತ ಬೇಸರ ಪಡೋ ಪರಿಸ್ಥಿತಿ ಆಗಿದೆ. ಇನ್ನು ಶ್ರೀರಸ್ತು ಶುಭಮಸ್ತು ಮತ್ತು ಸೀತಾರಾಮ ಧಾರಾವಾಹಿಗಳನ್ನು ನಾವು ನೋಡೋದಾದರೆ 18ನೇ ವಾರದ TRPಯಲ್ಲಿ 2.8 TRPಯನ್ನು ಪಡ್ಕೊಂಡು 8ನೇ ಸ್ಥಾನದಲ್ಲಿ ಶ್ರೀರಸ್ತು ಶುಭಮಸ್ತು ಇದ್ದರೆ, ಇನ್ನು 9ನೇ ಸ್ಥಾನ ಕೊನೆಯ ಸ್ಥಾನವನ್ನು ಸೀತಾರಾಮ ಸೀರಿಯಲ್ ಪಡ್ಕೊಂಡಿದೆ. ಕೇವಲ 1.9 ಅಷ್ಟೇ TRP ಇದೆ. ಸೀತಾರಾಮ ಮತ್ತು ಶ್ರೀರಸ್ತು ಶುಭಮಸ್ತುವಿನ ಕಥೆಯು ಕೂಡ ಯಾಕೋ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಆ ಕಾರಣಕ್ಕೆ TRPಯಲ್ಲಿ 8 ಮತ್ತು 9ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದಿಷ್ಟು ಸ್ಥಾನವನ್ನು ನೋಡಿದ್ರೆ ಇದಿಷ್ಟು ಸ್ಥಾನಗಳು ಕೂಡ ಜಿ ಕನ್ನಡಕ್ಕೆ ಸೇರಿದ್ದ ಸೀರಿಯಲ್ಗಳದ್ದೇ. ಕಲರ್ಸ್ ಕನ್ನಡದ ಲಕ್ಷ್ಮೀ ಬಾರಮ್ಮ ಆಗಿರ್ಬೋದು ಅಥವಾ ರಾಮಾಚಾರಿ ಆಗಿರ್ಬೋದು, ಯಾವುದೇ ಸೀರಿಯಲ್ಗಳು ಟಾಪ್ 5ವರ್ಗೂ ಟಾಪ್ 9ವರ್ಗೂ ಇಲ್ಲದೆ ಇರೋದು ನಿಜವಾಗ್ಲೂ ಬೇಸರದ ಸಂಗತಿ. ಒಂದು ಕಾಲದಲ್ಲಿ ಈ ಚಾನಲ್ನ ಸೀರಿಯಲ್ಸ್ಗಳು ಎಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ವು, ಈಗ ಯಾಕೆ ಮೂಲೆ ಗುಂಪಾದವು, ಮಟಾಶ್ ಆದವು, ನೆಲಕಚ್ಚಿ ಹೋದವು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನೀವು ಯಾವ ಸೀರಿಯಲನ್ನು ಇಷ್ಟಪಟ್ಟು ನೋಡ್ತೀರಾ? ಯಾವ ಸೀರಿಯಲ್ TRPಯಲ್ಲಿ ನಂಬರ್ 1 ಸ್ಥಾನವನ್ನು ಪಡ್ಕೋಬೇಕು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.